2 ವಾರ ಕದನ ವಿರಾಮ. ಇದು ಅಮೆರಿಕಾದ ಗೆಲುವು. ಇರಾನ್ ವಿರುದ್ಧ ಅಮೆರಿಕ ಗೆದ್ದು ಬೀಗಿದೆ ಅಂತ ಶ್ವೇತಭವನ ಹೇಳ್ತಾ ಇದೆ. 2 ವಾರ ಕದನ ವಿರಾಮ, ಇದು ಅಮೆರಿಕಾದ ಗೆಲುವು. ಇರಾನ್ ವಿರುದ್ಧ ಅಮೆರಿಕ ಗೆದ್ದು ಬೀಗಿದೆ ಅಂತ ಶ್ವೇತಭವನ ಹೇಳ್ತಾ ಇದೆ. ಕದನ ವಿರಾಮ ಘೋಷಣೆಯು ಅಮೆರಿಕಾಗೆ ಸಿಕ್ಕಿರುವಂತಹ ಗೆಲುವು. ಜಾಲತಾಣ ಎಕ್ಸ್ನಲ್ಲಿ ಕ್ಯಾರೋಲಿನ್ ಲಿವಿಚ್ ಪೋಸ್ಟ್ ಮಾಡಿದ್ದಾರೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಚ್, ಆಪರೇಷನ್ ಎಪಿಕ್ ಫ್ಯೂರಿಯಸ್ ಸಕ್ಸಸ್ ಕಂಡಿದೆ. 4 ರಿಂದ 6 ವಾರಗಳ ಕಾರ್ಯಾಚರಣೆ ಎಂದು ಟ್ರಂಪ್ ಅಂದಾಜಿಸಿದ್ರು. 38 ದಿನಗಳಲ್ಲಿ ನಮ್ಮ ಮಿಲಿಟರಿ ಉದ್ದೇಶಗಳನ್ನು ಸಾಧಿಸಿದೆ. ಮುಂದೆ ರಾಜತಾಂತ್ರಿಕ ಪರಿಹಾರ, ದೀರ್ಘಕಾಲೀನ ಶಾಂತಿ. ಇದೀಗ ಕಠಿಣ ಮಾತುಕತೆ ನಡೆಸಲು ಅವಕಾಶ ಸಿಕ್ಕಿದಂತಾಗಿದೆ. ನಮ್ಮ ಯೋಧರ ಬಲಾಢ್ಯ ಸಾಮರ್ಥ್ಯಕ್ಕೆ ಧನ್ಯವಾದಗಳು. ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವಂತೆ ಮಾಡಿದ್ದಾರೆ ಟ್ರಂಪ್. ಇದು ಅಮೆರಿಕದ ಸಂಯುಕ್ತ ಸಂಸ್ಥಾನಕ್ಕೆ ಸಂದ ಜಯವಾಗಿದೆ ಅಂತ ಶ್ವೇತಭವನದಿಂದ ಪೋಸ್ಟ್ ಬಂದಿದೆ. 2 ವಾರಗಳ ಕದನ ವಿರಾಮ, ಇದು ಅಮೆರಿಕಾಗೆ ಸಿಕ್ಕಂತಹ ಗೆಲುವು. ಇರಾನ್ ವಿರುದ್ಧ ಅಮೆರಿಕ ಈಗ ಗೆದ್ದು ಬೀಗಿದೆ ಅಂತ ಶ್ವೇತಭವನ ಅಧಿಕೃತವಾಗಿ ಘೋಷಣೆ ಮಾಡಿಕೊಳ್ತಾ ಇದೆ. ಇನ್ನು ಕದನ ವಿರಾಮದ ಘೋಷಣೆ ಏನು ಆಗಿತ್ತು, ಇದು ಅಮೆರಿಕಾದ ಸಿಕ್ಕಿರುವ ಗೆಲುವು ಅಂತ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಚ್ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿಯಸ್ ಸಕ್ಸಸ್ ಕಂಡಿದೆ. ಟ್ರಂಪ್ ಅಂದಾಜಿಸಿದ್ರು ಇದು 4 ರಿಂದ 6 ವಾರಗಳ ಕಾರ್ಯಾಚರಣೆ ಅಂತ. ಈಗ 38 ದಿನಗಳಲ್ಲಿ ನಮ್ಮ ಮಿಲಿಟರಿ ಎಲ್ಲ ಉದ್ದೇಶಗಳನ್ನು ಸಾಧಿಸಿದೆ. ಮುಂದೆ ರಾಜತಾಂತ್ರಿಕ ಪರಿಹಾರ ಏನು, ದೀರ್ಘಕಾಲೀನ ಶಾಂತಿ ಸಿಗತ್ತೆ ಅಂತ ಶ್ವೇತಭವನದಿಂದ ಪೋಸ್ಟ್ ಹೊರಬಂದಿದೆ. ಕಠಿಣ ಮಾತುಕತೆ ನಡೆಸೋಕೆ ನಮಗೆ ಈಗ ಅವಕಾಶ ಸಿಕ್ಕಿದಂತಾಗಿದೆ. ನಿಜಕ್ಕೂ ಅಮೆರಿಕಾದ ಯೋಧರ ಬಲಾಢ್ಯತೆ ಮತ್ತು ಸಾಮರ್ಥ್ಯಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತ ಕ್ಯಾರೋಲಿನ್ ಲಿವಿಚ್ ಪೋಸ್ಟ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವಂತೆ ಮಾಡಿದ್ರು ಟ್ರಂಪ್. ಇದು ಅಮೆರಿಕಾಗ ಸಿಕ್ಕಂತಹ ಗೆಲುವಾಗಿದೆ. ಅಮೆರಿಕಾದ ಸಂಯುಕ್ತ ಸಂಸ್ಥಾನಕ್ಕೆ ಸಂದಂತಹ ಜಯವಾಗಿದೆ ಅಂತ ಶ್ವೇತಭವನದಿಂದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಚ್ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿಯಸ್ ಸಕ್ಸಸ್ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. 4 ರಿಂದ 6 ವಾರಗಳ ಕಾರ್ಯಾಚರಣೆ ಆಗಬಹುದು ಅಂತ ಟ್ರಂಪ್ ಅಂದಾಜು ಮಾಡಿದ್ರು. ಅದೇ ರೀತಿ ನಮ್ಮ ಮಿಲಿಟರಿ 38 ದಿನಗಳಲ್ಲಿ ಎಲ್ಲ ಉದ್ದೇಶಗಳನ್ನು ಸಾಧಿಸಿದೆ. ನಮಗೆ ಬೇಕಾಗಿದ್ದು ಹರ್ಮುಜ್ ಜಲಸಂಧಿ ಮುಕ್ತವಾಗಬೇಕಿದ್ದು, ಈಗ ಅದು ಮುಕ್ತವಾಗಿದೆ. ಆ ಹರ್ಮುಜ್ ಜಲಸಂಧಿಯನ್ನು ತೆರೆಯುವಂತೆ ಮಾಡಿದ್ದಾರೆ ಟ್ರಂಪ್. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸಂದಂತ ಜಯವಾಗಿದೆ ಅಂತ ಶ್ವೇತಭವನದಿಂದ ಪೋಸ್ಟ್ ಹೊರಬಂದಿದೆ. ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕ್ಯಾರೋಲಿನ್ ಲಿವಿಚ್ ಪೋಸ್ಟ್, ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿಯಸ್ ಇದು ಸಕ್ಸಸ್ ಕಂಡಿದೆ ಅಂತಿದ್ದಾರೆ. ಈಗ ಅಮೆರಿಕ ಹೇಳುತ್ತಿರುವಂತಹ ಗೆಲುವು, ನಾವು ಗೆಲುವು ಸಾಧಿಸಿ ಬಿಟ್ಟಿದ್ದೇವೆ, ಸಂಪೂರ್ಣವಾಗಿ ಇರಾನ್ನ ವಶಪಡಿಸಿಕೊಂಡಿದ್ದೇವೆ, ಈ ಥರದ ಹೇಳಿಕೆಗಳು ಇದೇ ಮೊದಲೇನಲ್ಲ. ಈ ಮುಂಚೆಯೂ ಕೂಡ ಟ್ರಂಪ್ ಹೇಳಿಕೊಂಡಿದ್ರು ಇರಾನ್ ಕಥೆ ಮುಗೀತು, ನಾವು ಗೆಲುವು ಸಾಧಿಸಿ ಬಿಟ್ವಿ ಅಂತ ಅನೇಕ ಬಾರಿ ಅನೇಕ ರೀತಿಯಲ್ಲಿ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಇರಾನ್ನನ್ನೆಲ್ಲ ಸಮ ಮಾಡಿಬಿಟ್ಟಿದ್ದೀವಿ, ಇರಾನ್ ಬಳಿ ಉತ್ತಮ ಅಂತ ಹೇಳ್ಕೊಳ್ಳೋ ಅಂತ ಯಾವುದೇ ಒಂದು ಕುರುಹನ್ನು ಆ ದೇಶದಲ್ಲಿ ಉಳಿಸಿಲ್ಲ, ಅದರ ಅರ್ಥ ನಾವು ಈಗಾಗಲೇ ಗೆದ್ದಿದ್ದೀವಿ, ಹೀಗೆ ಗೆಲುವು ಸಾಧಿಸಿದ್ದೀವಿ ಅಂತ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಮತ್ತೆ ಅದೇ ಹೇಳ್ತಾ ಇದ್ದಾರೆ. ಈಗ ಟ್ರಂಪ್ ಹೇಳ್ತಿರುವಂತೆ, ಅಂದ್ರೆ ಶ್ವೇತಭವನದಿಂದಲೇ ಹೊರಟಂತ ಮಾಹಿತಿ ಇದು. ಆ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಲ್ಲಿನ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ. ಯಾಕೆಂದ್ರೆ 3 ರಿಂದ 6 ವಾರಗಳ ತನಕ ಈ ಒಂದು ಅಂದಾಜಿತ್ತು, ನಮಗೆ ಕಾರ್ಯಾಚರಣೆ ನಡೀಬಹುದು ಅಂತ ಟ್ರಂಪ್ ಅಂದಾಜಿಸಿದ್ರು. ಅದೇ ರೀತಿ ಆಯ್ತು. ಈಗ ಇರುವಂತಹ ಯುದ್ಧ ವಿರಾಮ ಏನಿದೆಯಲ್ಲ, ಇದೇ ನಮ್ಮ ಗೆಲುವು ಅಂತ ಮತ್ತೆ ಅಮೆರಿಕ ಹೇಳ್ಕೊಳ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ಗೆದ್ದು ಬೀಗಿದೆ ಅಂತ ಅಲ್ಲಿನ ಶ್ವೇತಭವನ ವೈಟ್ ಹೌಸ್ ಇಂದ ಪೋಸ್ಟ್ ಹೊರಬಂದಿದೆ. ಆಪರೇಷನ್ ಎಪಿಕ್ ಫ್ಯೂರಿಯಸ್ ಸಕ್ಸಸ್ ಆಗಿದೆ. ನಮ್ಮ ದೊಡ್ಡ ಗೆಲುವೇನು ಅಂದ್ರೆ ಹರ್ಮುಜ್ ಬಂದ್ ಮಾಡ್ತೀವಿ, ಹರ್ಮುಜ್ ಅನ್ನ ಮುಕ್ತ ಮಾಡೋದಿಲ್ಲ ಅಂತಿದ್ರಲ್ಲ, ಈಗ ಹರ್ಮುಜ್ ಮೇಲೆ ನಾವು ಜಯ ಸಾಧಿಸಿದ್ದೀವಿ. ಹರ್ಮುಜ್ ಜಲಸಂಧಿಯನ್ನ ಟ್ರಂಪ್ ತೆರೆಯುವಂತೆ ಮಾಡಿದ್ದಾರೆ. ಇದೇ ನಮ್ಮ ಗೆಲುವು. ಕದನ ವಿರಾಮ ಏನು ಘೋಷಣೆ ಆಯ್ತು, ಕದನ ವಿರಾಮವೇ ನಮ್ಮ ಗೆಲುವು ಅಂತ ಮತ್ತೆ ಅಮೆರಿಕ ಹೇಳ್ಕೊಳ್ತಾ ಇದೆ.
ಆಪರೇಷನ್ ಎಪಿಕ್ ಫ್ಯೂರಿಯಸ್ ಸಕ್ಸಸ್ ಕಂಡಿದೆ ಅಂತ ಹೇಳಿಕೊಳ್ತಾ ಇದೆ ಮತ್ತು ಮುಂದೆ ನಮಗೆ ರಾಜತಾಂತ್ರಿಕತೆ ಏನು ಅಂತ ಊಹೆ ಮಾಡೋದಕ್ಕೆ ಅತಿ ಕಠಿಣವಾದಂತಹ ಮಾತುಕತೆಯನ್ನು ನಡೆಸೋದಕ್ಕೆ ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳಿಕೊಳ್ತಾ ಇದೆ ಮತ್ತು ಅವರ ದೇಶದ ಅಂದ್ರೆ ಅಮೆರಿಕ ಸೈನಿಕರ ಶಕ್ತಿ ಬಲಾಢ್ಯತೆಗೆ ಧನ್ಯವಾದ ಅಂತ ಕೂಡ ಈಗ ಅಮೆರಿಕ ಹೇಳಿಕೊಳ್ತಾ ಇದೆ.